ಸ್ನೇಹಿತರೆ, ನಮಸ್ಕಾರ. ನಾನು ಜಯಪ್ರಕಾಶ್ ನಾಗ್ತಿಹಳ್ಳಿ. ನನ್ನ ಜೊತೆ ಇದ್ದಾರೆ ಡಾಕ್ಟರ್ ಜಯಲಕ್ಷ್ಮಿ ಎಸ್. ಡಾಕ್ಟರ್ ಜಯಲಕ್ಷ್ಮಿ ಎಸ್ ಅವ್ರನ್ನೇ ಪರಿಚಯ ಮಾಡ್ಕೊಳಕ್ಕೆ ಹೇಳ್ತೀನಿ. ಕಾರಣ ಏನಂದ್ರೆ, ನಮ್ಮ ಇಲ್ಲಿನ ಆನ್ಲೈನ್ ವಿದ್ಯಾರ್ಥಿಗಳು ಏನೊಂದು ಶಿಬಿರದಲ್ಲಿ ನಾನೀಗ ರೆಕಾರ್ಡ್ ಮಾಡ್ತಾ ಇದ್ದೇನೆ, ಅವ್ರಿಗೆಲ್ಲ ನಿಮ್ಮನ್ನು ಹೆಂಗೆ ಪರಿಚಯ ಮಾಡ್ಕೋಬೇಕು ಅಂತ ಒಂದು ಟಿಪ್ಸ್ ಹೇಳ್ತಾ ಇದ್ದೆ. ಅದಕ್ಕೆ ಜಯಲಕ್ಷ್ಮಿ ಅವರನ್ನು ಅವ್ರು ಹೇಗೆ ಪರಿಚಯ ಮಾಡ್ಕೊಳ್ತಾರೆ ಅಂತಾನೆ ಅವ್ರಿಗೆ ಮಾರ್ಗದರ್ಶನ ನೀಡೋ ಸಲುವಾಗಿ ಡಾಕ್ಟರ್ ಜಯಲಕ್ಷ್ಮಿ ಅವರೇ ತಮ್ಮ ಪರಿಚಯವನ್ನ ತಾವೇ ಮಾಡಿಕೊಳ್ಬೇಕು ಅಂತ ವಿನಂತಿ ಮಾಡ್ತೇನೆ. ನಮಸ್ಕಾರ. ನಮಸ್ತೆ ಸರ್. ನಾನು ಫಸ್ಟ್ ಆಫ್ ಆಲ್ ಒಬ್ಬ ಕನ್ನಡತಿ, ಒಬ್ಬ ಇಂಡಿಯನ್. ಹಾಗೆ ಮೊದಲು ನನ್ನ ಪರಿಚಯ ಶುರು ಮಾಡ್ಕೋತೀನಿ. ಸ್ನೇಹಿತರೆ, ಡಾಕ್ಟರ್ ಜಯಲಕ್ಷ್ಮಿ ಅವ್ರನ್ನೇ ಪರಿಚಯ ಮಾಡ್ಕೊಳ್ಳೋಕೆ ಹೇಳಿದ್ದೇನೆ. ಬನ್ನಿ, ಡಾಕ್ಟರ್ ಜಯಲಕ್ಷ್ಮಿ ಹೇಗೆ ತಮ್ಮನ್ನ ತಾವು ಪರಿಚಯ ಮಾಡ್ಕೊಳ್ತಾರೆ. ಮೇಡಮ್, ಟೇಕ್ ಯುವರ್ ಓನ್ ಟೈಮ್. ಡೀಟೈಲ್ಡ್ ಪರಿಚಯ ಬೇಕು ನನಗೆ ನಿಮ್ ಬಗ್ಗೆ. ಓಕೆ ಸರ್. ನಾನು ಡಾಕ್ಟರ್ ಎಸ್ ಜಯಲಕ್ಷ್ಮಿ ಅಂತ. ನಾನು ಮೂಲತಃ ಬೆಂಗಳೂರಿನವಳು. ಸೊ ನಮ್ಮ ತಂದೆ ಸೇತುರಾವ್ ಮತ್ತೆ ನಮ್ಮ ತಾಯಿ ಶಾರದಾ ಅಂತ ಇಬ್ರು ಇಲ್ಲ. ಸೊ ಅವರು ನನಗೆ ವಿದ್ಯಾಭ್ಯಾಸಕ್ಕೆ ಬಹಳ ಎನ್ಕರೇಜ್ ಮಾಡಿ, ನನ್ನ ಎಲ್ಲಾ ಪ್ರತಿಭೆಗಳು ಏನೇನ್ ದೇವರು ಸಾಕಷ್ಟು ಕೊಟ್ಟಿದ್ದ ಅದೆಲ್ಲದಕ್ಕೂ ಅವರು ಬದುಕಿರೋವರೆಗೂ ಅವರು ಅದನ್ನ ಸ್ವಲ್ಪ ನನಗೆ ಎನ್ಕರೇಜ್ ಮಾಡ್ತಾ ಪ್ರೋತ್ಸಾಹ ಕೊಡ್ತಾ ಬಂದ್ರು. ಅದಾದ್ಮೇಲೆ ನಮ್ಮ ಹಸ್ಬೆಂಡ್ ಅವರು ಪುರುಷೋತ್ತಮ್ ಅವರು ಮದುವೆ ಆದ್ಮೇಲೆ ಅದನ್ನ ಮುಂದುವರಿಸ್ಕೊಂಡು ಹೋದ್ರು. ಸೊ ನಾನು BA ಮಾಡಿದೆ. MLA ಹೈಸ್ಕೂಲ್ ಅಲ್ಲಿ ಓದಿ, ನಂತರ MES ಕಾಲೇಜಲ್ಲಿ BA ಡಿಗ್ರಿ ಮಾಡ್ಕೊಂಡೆ. ಅದಾದ್ಮೇಲೆ ಬ್ಯಾಂಗ್ಳೂರ್ ಯೂನಿವರ್ಸಿಟಿಲಿ ಸಂಸ್ಕೃತ್ MA ಮಾಡಿದೆ. ಸೊ ಸಂಸ್ಕೃತ್ MA ಆದ್ಮೇಲೆ ಹಿಂದಿ MA ಮಾಡ್ಬೇಕನ್ನಿಸ್ತು, ಹಿಂದಿ MAನು ಮಾಡಿದೆ. ಆಮೇಲೆ ಟೀಚಿಂಗ್ ಪ್ರೊಫೆಷನ್ಗೆ ಬಂದ್ಮೇಲೆ B.Ed ಬೇಕನ್ನಿಸ್ತು, B.Ed ಡಿಗ್ರಿ ಮಾಡಿದೆ. ಆಮೇಲೆ ಸಂಸ್ಕೃತ್ ಅಲ್ಲಿ PhD ಮಾಡ್ಬೇಕು ಅಂತ ಆಸೆ ಆಯ್ತು, PhD ಮಾಡಿದೆ. MBA ಮಾಡ್ಬೇಕು ಅಂತ ಅನ್ನಿಸ್ತು. ಆಮೇಲೆ MBA ಮಾಡಿದ್ದು ವಿಶೇಷ ಏನು ಅಂತಂದ್ರೆ, PhD ಮಾಡಿದ್ದು ನನ್ನ ಪ್ರೆಗ್ನೆನ್ಸಿನಲ್ಲಿ ಮಾಡಿ ನನ್ನ ಮಗಳಿಗೆ 4 ವರ್ಷ ಅವಾಗ ನಾನು PhD ನ ಮುಗಿಸಿದ್ದು. ಅಂದ್ರೆ ಮದುವೆ ಆದ್ಮೇಲೆ, ನನ್ನ ಮಗಳ ಹುಟ್ಟಿದ ಮೇಲೆ ಅವಳು 4 ವರ್ಷದವರೆಗೂ ಕೂಡ 6-7 ವರ್ಷ PhD ತಪಸ್ಸಿನ ತರ, ಎಲ್ರಿಗೂ ಗೊತ್ತದು. PhD ಒಂದು ಮುಗಿಸ್ಕೋಬೇಕು ಅಂದ್ರೆ ಆ ಡಾಕ್ಟರೇಟ್ ಪಡೆಯೋದು ನನ್ನ ಕನಸಾಗಿತ್ತು, ಗುರಿಯಾಗಿತ್ತು. ಸೊ ಮನುಷ್ಯರಲ್ಲಿ ಒಂದು ಛಲ, ಗುರಿ ಇದ್ದೇ ಇದ್ರೆ, ಆತ್ಮವಿಶ್ವಾಸ ಇದ್ರೆ, ಯಾವುದೇ ಸ್ಟೇಜ್ ಆಗ್ಲಿ, ಎಷ್ಟೇ ವಯಸ್ಸಾಗ್ಲಿ, ಮದುವೆ ಆಗ್ಲಿ, ಮಕ್ಕಳಾಗ್ಲಿ ಅದನ್ನ ಮಾಡಬಹುದು ಅನ್ನೋ ಒಂದು ನಂಬಿಕೆ ಇತ್ತು. ನಮ್ಮ ಮನೆಯವರು ಅವರ ಪ್ರೋತ್ಸಾಹನ ಬಹಳ ಇದ್ದಿದ್ರಿಂದ PhD ಆಮೇಲೆ ಮಾಡ್ಕೊಂಡೆ. ನನ್ನ ಮಗಳು 3-4 ವರ್ಷ ಇದ್ದಾಗ ನನ್ನ PhD ಡಾಕ್ಟರೇಟ್ ಬಂತು. ಅದಾದ್ಮೇಲೆ ಅವಳು PUC ಓದುವಾಗ ನನಗನ್ನಿಸ್ತು, ಮಕ್ಕಳು ಓದುವಾಗ ಅವ್ರಿಗೆ ಡೈವರ್ಷನ್, ಡಿಸ್ಟ್ರಾಕ್ಷನ್ ಆಗಬಾರ್ದು. ಅವಳು ಓದ್ತಿರುವಾಗ ನಾನು ಏನಾರು ಎಂಗೇಜ್ ಆಗಿರ್ಬೇಕು ಅಂತ ಮಗಳು PUC ಓದುವಾಗ ನಾನು MBA ಮಾಡ್ಕೊಂಡೆ. MBA ಇನ್ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಅಂಡ್ ಸೆಲ್ಫ್ ಮ್ಯಾನೇಜ್ಮೆಂಟ್ ಅಂತ. ಅದ್ರೊಳಗಡೆ ಅದಕ್ಕೆಂದ್ರೆ ಅದ್ರೊಳಗಡೆ ಮಾಡಿದ್ರೆ ನಾನು ಟೀಚಿಂಗ್ ಪ್ರೊಫೆಷನ್ ಅಲ್ಲಿ ಇದ್ದೀನಿ. ಸೊ ಟೀಚಿಂಗ್ ಪ್ರೊಫೆಷನಲ್ ಇರೋದ್ರಿಂದ ಅಲ್ಲಿಗೆ ಬೇಕು, ಎಲ್ಲಾ ಕಡೆಗೂ ಬೇಕು. ನಾವು ವರ್ಕ್ ಮಾಡುವಂತ ಜಾಗದಲ್ಲಿ ಏನೇ ಕ್ರೈಸಿಸ್ ಬರ್ಲಿ ಅದನ್ನ ಸಾಲ್ವ್ ಮಾಡೋದು, ಅಥವಾ ನಮಗೆ ನಮ್ಮ ಲೈಫ್ ಅಲ್ಲಿ ಫ್ಯಾಮಿಲಿಯಲ್ಲಿ ಏನಾದ್ರು ಬಂದ್ರೆ ಅದನ್ನ ಸಾಲ್ವ್ ಮಾಡೋದು, ಇದೆಲ್ಲದಕ್ಕೂ ಆಗತ್ತೆ ಅಂದ್ಕೊಂಡು ಮ್ಯಾನೇಜ್ಮೆಂಟ್ ಇನ್ ಸೆಲ್ಫ್ ಮ್ಯಾನೇಜ್ಮೆಂಟ್ ಅಂಡ್ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಅಂತ MBA ಮಾಡಿದೆ. ಸುಮಾರು ಈಗ ಒಂದು 10-15 ವರ್ಷದ ಕೆಳಗಡೆ ನಾನು MBA ಮಾಡಿದ್ದು, 10 ವರ್ಷದ ಕೆಳಗಡೆ ಮಾಡ್ಕೊಂಡೆ. ಸೊ ನಾನು ಮೊದಲು ಟೀಚಿಂಗ್ ಪ್ರೊಫೆಷನ್ ನ ತಗೊಂಡೆ. ನಾನು ಹೈಸ್ಕೂಲ್ ಅಲ್ಲಿ ಟೀಚರ್ ಆಗಿದೆ, ವಾಣಿ ಎಜುಕೇಶನ್ ಸೆಂಟರ್ ಅಲ್ಲಿ ಸಂಸ್ಕೃತ ಟೀಚರ್ ಆಗಿ ಸೇರ್ಕೊಂಡೆ. ನಾನು ಕೆಲವು ದಿವಸ ಅಲ್ಲಿ ಮಾಡೋದು ಅನ್ಕೊಂಡೆ, ಬಟ್ ಅದೇನೋ ದೇವರ ನಿರ್ಧಾರವೋ ಅಥವಾ ಅಲ್ಲಿ ಮಕ್ಕಳ ವಿಶ್ವಾಸವೋ 22 ವರ್ಷಗಳ ಕಾಲ ದೀರ್ಘಾವಧಿಯಲ್ಲಿ ನಾನು 2 ದಶಕಗಳು ವಾಣಿ ವಿದ್ಯಾ ಕೇಂದ್ರ ರಾಜಾಜಿನಗರದಲ್ಲಿ ಸಂಸ್ಕೃತ ಅಧ್ಯಾಪಕಿಯಾಗಿ ನನ್ನಲ್ಲಿ ಮುಂದುವರೆದೆ. ಅದಾದ ನಂತರ ಜೈನ್ ಯೂನಿವರ್ಸಿಟಿಲಿ ಸಂಸ್ಕೃತ್ ಪ್ರೊಫೆಸರ್ ಆಗಿ ವರ್ಕ್ ಮಾಡಿದೆ. ಅರಬಿಂದೋ ಡಿಗ್ರಿ ಕಾಲೇಜಲ್ಲಿ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಿ ವರ್ಕ್ ಮಾಡಿದೆ. ಸುಮಾರು ವರ್ಷಗಳ ಕಾಲ ಬೇರೆ ಬೇರೆ ವಿದ್ಯಾ ಕೇಂದ್ರಗಳಲ್ಲಿ ನಾನು ಪ್ರಿನ್ಸಿಪಾಲ್ ಆಗಿ, ಅಡ್ಮಿನಿಸ್ಟ್ರೇಟರ್ ಆಗಿ, ಅಕಾಡೆಮಿಕ್ ಕನ್ಸಲ್ಟೆಂಟ್ ಆಗಿ ಕೂಡ ನಾನು ಒಂದು ಅನುಭವವನ್ನ ಪಡೆದಿದ್ದೀನಿ. ಇದ್ರ ಜೊತೆಗೆ ಇದೆಲ್ಲ ಒಂದು ವೃತ್ತಿ ಬದುಕು ಆಯ್ತು. ಇದು ನಾನು ಇಷ್ಟೊತ್ತು ಹೇಳಿದ್ದು ವೃತ್ತಿ ಬದುಕು. ಆದ್ರೆ ಇನ್ನೊಂದಿರತ್ತಲ್ಲ, ಪ್ರವೃತ್ತಿ ಇದೆಯಲ್ಲ, ಆ ಪ್ರವೃತ್ತಿ ನನಗೆ ಬಹಳ ಆಕರ್ಷಕವಾದಂತಹ ಒಂದು ವಿಷಯ ಅಥವಾ ಒಂದು ಕ್ಷೇತ್ರ ಅಂತ ಹೇಳ್ಬೋದು. ಸಣ್ಣ ವಯಸ್ಸಿನಿಂದಲೇ ಹೈಸ್ಕೂಲಲ್ಲಿ ಇದ್ದಾಗಲೇ ನಾನು ಕವನಗಳನ್ನ ಬರೆಯೋದಕ್ಕೆ ಶುರು ಮಾಡಿದ್ದೆ. ಆಕಾಶವಾಣಿಗೆ ನಾನು 7th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ಆಕಾಶವಾಣಿಗೆ ಒಂದು ನಾಟಕವನ್ನ ಬರೆದಿದ್ದೆ. ಆಗ್ಲೇ ನನ್ನ ನಾಟಕ ಆಗ ಪ್ರಸಾರವಾಗಿತ್ತು. ಪಂಜರದ ಗಿಣಿ ಅಂತ ಒಂದು ಬರೆದಿದ್ದೆ. ಇದಾದ್ಮೇಲೆ ನಮ್ಮ ಟೀಚರ್ಸು, ಲೆಕ್ಚರರ್ಸು ಎಲ್ಲ ನನಗೆ ಎನ್ಕರೇಜ್ ಮಾಡ್ತಾ 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 ನಾನು ಮುಂದೆ ಒಬ್ಬ ಕವಯತ್ರಿಯಾಗಿ ಬೆಳೆದೆ. ನಾನು ಅಭಿಜಾತ ಅನ್ನತಕ್ಕಂತ ಕವನ ಸಂಕಲನವನ್ನ ಬಿಡುಗಡೆ ಮಾಡಿದ್ದೀನಿ. ಮತ್ತೆ ಸಂಜೀವಿನಿ ಅಂತ, ಅದು ವ್ಯಾಲ್ಯೂ ಎಜುಕೇಶನ್. ವ್ಯಾಲ್ಯೂ ಎಜುಕೇಶನ್ ಅಂದ್ರೆ ಮಕ್ಕಳು 6 ವರ್ಷದಿಂದ 90 ವರ್ಷದವರೆಗೂ ಕೂಡ
ಎಲ್ಲರಿಗೂ ಉಪಯೋಗವಾಗ್ತಕ್ಕಂಥ ನಮ್ಮ ಭಾರತದ ಸಂಸ್ಕೃತಿ ಸಂಸ್ಕಾರ ಏನೇನಿದೆ, ಏನ್ ಕಲಿಸ್ಬೇಕು ಈಗಿನ ಮಕ್ಕಳಿಗೆ ಉಪಯೋಗ ಆಗ್ತಕ್ಕಂಥ ಎಲ್ಲ ವಿಚಾರಗಳನ್ನು ಸಂಜೀವಿನಿ ಅನ್ನೋ ಪುಸ್ತಕದಲ್ಲಿ ನಾನು ಅಳವಡಿಸಿದ್ದೀನಿ. ಅದು ನಮ್ಮ ಕರ್ನಾಟಕ ಸರ್ಕಾರ ಅದನ್ನ 600 ಕಾಪಿಗಳನ್ನ ತಗೊಂಡು ಎಲ್ಲ ಲೈಬ್ರರಿಗಳಿಗೆ ಅದನ್ನ ಕೊಟ್ಟಿದ್ದಾರೆ, ಮಕ್ಕಳಿಗೆ ಉಪಯೋಗವಾಗ್ಲಿ ಅಂತ ಕೊಟ್ಟಿದ್ದಾರೆ. ಇದು ನನ್ನದು. ಇದ್ರ ಜೊತೆ ಅನುಪಮಾ ನಿರಂಜನ ಅವಾರ್ಡ್ ಅಂತ, ನಾನು ಸಣ್ಣ ಕಥೆಗಳನ್ನ ಬರೀತೀನಿ. ಸಣ್ಣ ಕಥೆಗಳಿಗೆ 2-3 ಬಾರಿ ನನಗೆ ರಾಜ್ಯ ಪ್ರಶಸ್ತಿ ಬಂದಿದೆ. ಆಗಮನ ಅನ್ನೋ ಕತೆ, ಹೆಜ್ಜೆಯೊಡನೆ ಹೆಜ್ಜೆ ಇಡುವ ಅಂತ, ಆಮೇಲೆ ಬಿಜಿ ಹ್ಯೂಮರಸ್ ಅವಾರ್ಡ್ ಅಂತ, ರಾಮಿ ಪರಿಣಯ ಅಂತ ಹಾಸ್ಯ ಲೇಖನಗಳಿಗೂ ಕೂಡ ನನಗೆ ಅವಾರ್ಡ್ಗಳು ಬಂದಿದೆ. ಬೆಸ್ಟ್ ಟೀಚರ್ ಅವಾರ್ಡ್ ಬಂದಿದೆ. ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಅದೊಂದು ಶಿಕ್ಷಕ ರತ್ನ ಅನ್ನತಕ್ಕಂಥ ಅವಾರ್ಡ್ ಅನ್ನ ತಗೊಂಡಿದ್ದೀನಿ. ಇದ್ರ ಜೊತೆಗೆ ಮುಖ್ಯವಾಗಿ ನನಗೆ ಏನು ಅಂದ್ರೆ, ದೇವರು ಕೊಟ್ಟಿರ್ತಕ್ಕಂಥ ಎಲ್ಲ ವರಗಳಲ್ಲಿ ಒಂದು ಅಂದ್ರೆ ನನ್ನ ಕಂಠ. ಆ ಕಂಠಕ್ಕೆ ನಾನು ಬಹಳ ಪ್ರಾಧಾನ್ಯತೆ ಕೊಡ್ತೀನಿ. ಆಕಾಶವಾಣಿ ಬೆಂಗಳೂರು ವಿಭಾಗದಲ್ಲಿ ನಾನು ಉದ್ಘೋಷಕಿಯಾಗಿ ಹಲವಾರು ವರ್ಷ ಕೆಲಸ ಮಾಡಿದ್ದೀನಿ. ಮತ್ತೆ ವಾರ್ತಾ ವಾಚಕಿಯಾಗಿ ಪ್ರದೇಶ ಸಮಾಚಾರವನ್ನ ಕೂಡ ಅಲ್ಲಿ ಓದಿದ್ದೀನಿ. ಈ ಸಂದರ್ಭದಲ್ಲೇ ನನಗೆ ಒಂದು ಸುವರ್ಣಾವಕಾಶ ಸಿಕ್ತು. ಏನು ಅಂದ್ರೆ, ಗಾಯತ್ರಿ ಪ್ರಭಾಕರ್ ಅವರು ವಾಯ್ಸ್ ಡಬ್ ಮಾಡೋರು, ಫಿಲಮ್ಗೆ ಅಡ್ವರ್ಟೈಸ್ಮೆಂಟ್ ಎಲ್ಲ ಕೊಡೋರು. ಅವರು ಸಿನಿಮಾ ಕ್ಷೇತ್ರಕ್ಕೆ ಡಿಮ್ಯಾಂಡ್ ಜಾಸ್ತಿ ಆಯ್ತು, ಅಲ್ಲಿ ಹೊರಟೋದ್ರು. ಆಗ ಅಲ್ಲಿ ಒಂದು ವ್ಯಾಕ್ಯೂಮ್, ಅಲ್ಲಿ ಒಂದು ಪೋಸ್ಟ್ ಕ್ರಿಯೇಟ್ ಆಯ್ತು. ದೇವ್ರು ನನಗೇ ಮಾಡ್ದ ಅಂತ ಅನ್ಸತ್ತೆ. ಹಾಗಾಗಿ ಹಲವಾರು ವರ್ಷ ಜಾಹೀರಾತುಗಳಿಗೆ ನಾನು ಕಂಠವನ್ನ ಕೊಟ್ಟು ಕಂಠದಾನ ಕಲಾವಿದೆಯಾಗಿದ್ದೀನಿ, ಡಬ್ಬಿಂಗ್ ಆರ್ಟಿಸ್ಟ್ ಆಗಿದ್ದೀನಿ. ಕೆಲವೊಂದು ನೂರಾರು ಸಾವಿರಾರು ಜಾಹೀರಾತುಗಳಿಗೆ ನನ್ನ ಕಂಠವನ್ನ ಕೊಟ್ಟಿದ್ದೀನಿ. ಆಮೇಲೆ ಡಾಕ್ಯುಮೆಂಟರಿ ಫಿಲಮ್ಸ್, ಗೌರ್ಮೆಂಟ್ ಎಷ್ಟೋ ಸಾಹಿತ್ಯ ಪರಿಷತ್ ಇರ್ಬೋದು, ಆಮೇಲೆ ವನ್ಯಜೀವಿಗಳ ಏನು ಸಂಗ್ರಹ ಅವ್ರದ್ದು ಇರ್ಬೋದು, ಸುಮಾರು ಸರ್ಕಾರಿ ವಲಯದಿಂದ ಆಗ್ತಕ್ಕಂತಹ ಕಾರ್ಯಕ್ರಮಗಳಿಗೆ ನಾನು ನನ್ನ ಸಾಕ್ಷಿ ಚಿತ್ರಗಳಿಗೆ ನನ್ನ ಧ್ವನಿಯನ್ನ ನಾನು ಕೊಟ್ಟಿದ್ದೀನಿ. ಆಮೇಲೆ ಸುಮಾರು ಕಡೆ ನಾನು ಆಂಕರ್ ಮಾಡಕ್ ಹೋಗ್ತೀನಿ, ಪ್ರೊಫೆಷನಲ್ ಆಂಕರ್. ಹಲವಾರು ಕಾರ್ಯಕ್ರಮಗಳಲ್ಲಿ ಆನ್ ಪ್ರೆಸ್ಟೀಜಿಯಸ್ ಪ್ಲಾಟ್ಫಾರ್ಮ್ಗಳಲ್ಲಿ ನಾನು ಕಾರ್ಯಕ್ರಮಗಳಿಗೆ ನಾನು ಒಬ್ಬ ನಿರೂಪಕಿಯಾಗಿ ಹೋಗಿದ್ದೀನಿ. ಇದು ನನಗೆ ಬಹಳ ಇಷ್ಟವಾದಂತ ಕ್ಷೇತ್ರ, ನಿರೂಪಣಾ ಶೈಲಿ. ನಿರೂಪಣೆಯನ್ನ ಮಾಡೋದು ನನಗೆ ಬಹಳ ಇಷ್ಟ. ಅದರಲ್ಲಿ ಸಂಗೀತ ಕಾರ್ಯಕ್ರಮಕ್ಕೂ ನಿರೂಪಣೆ ಮಾಡಿದ್ದೀನಿ, ಅಥವಾ ಒಂದು ಕ್ಲಾಸಿಕಲ್ ಪ್ರೋಗ್ರಾಮ್ ಆದ್ರೂ ಮಾಡಿದ್ದೀನಿ, ದೇವ್ರ ನಾಮಗಳಿಗೂ ಮಾಡಿದ್ದೀನಿ, ಫ್ಯಾಷನ್ ಶೋಗೂ ಮಾಡಿದ್ದೀನಿ. ಎಲ್ಲ ವಿಧವಾದ ಕಾರ್ಯಕ್ರಮಗಳಿಗೂ ನಾನು ನನ್ನ ನಿರೂಪಣೆಯನ್ನ ಮಾಡಿದ್ದೀನಿ. ಸೊ ನಿರೂಪಣೆ ಮಾಡೋದಿದೆಯಲ್ಲ, ಅದು ಒಂದು ಕಾರ್ಯಕ್ರಮದಲ್ಲಿ ನಿಮಗೆ ಒಂದ್ಸತಿ ಹೇಳಿದ್ದೆ, ನಿರೂಪಿಕೆ ಜವಾಬ್ದಾರಿ ಎಷ್ಟು ಮುಖ್ಯ ಅಂತ. ಅದನ್ನ ನಾನು ಬಹಳ 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 ಖುಷಿಯಿಂದ ಮಾಡ್ಕೊಡ್ತೀನಿ. ಮೋಸ್ಟ್ ಫೇವರೈಟ್ ಫೀಲ್ಡ್ ಅಂದ್ರೆ ನನಗೆ ಆಂಕರಿಂಗ್. ನಿರೂಪಣೆ, ನಿರೂಪಿಸಿ. ಇದ್ರಲ್ಲೂ ಕೂಡ ನಿಮ್ಮ ಒಂದು ಇದ್ರ ಮೇಲೆ ನಾನು ಆ ಒಂದು ನನ್ನ ಆರ್ಟಿಕಲ್ನ ಲೇಖನವನ್ನ ಬರ್ದಿದ್ದೀನಿ. ತಾವದನ್ನ ಪ್ರಕಟಿಸಿದ್ದಕ್ಕೆ ನಮಗೆ ಧನ್ಯವಾದಗಳು ಸರ್. ಇದ್ರಲ್ಲೂ ನನ್ನ ಅನುಭವವನ್ನ ನೀವು ಶೇಖರಿಸಿದ್ದೀರಾ, ಸಂಗ್ರಹಿಸಿದ್ದೀರಾ, ಅದಕ್ಕೆ ನನಗೆ ಧನ್ಯವಾದಗಳು. ಜಯಪ್ರಕಾಶ್ ನಾಗತಿ ಅವರು ಅವರು ಬೆಳೆಯೋದ್ರ ಜೊತೆ ಬೇರೆಯವ್ರನ್ನು ಬೆಳೆಯುವಂತಹ ಒಂದು ಉದಾರವಾದ ಮನಸ್ಸನ್ನ ಇಟ್ಕೊಂಡಿರೋದ್ರಿಂದಾನೇ ಎಷ್ಟೋ ಜನ ಈಗ ನಿರೂಪಕರು ಬೆಳೆದಿದ್ದಾರೆ. ಎಷ್ಟೊಂದು ಜನ ಈಗ ವೇದಿಕೆಯಲ್ಲಿ ಮಾತಾಡೋದು ಅಂದ್ರೆ ಭಯ ಪಡ್ತಕ್ಕಂತಹವ್ರು ಇರ್ತಾರೆ. ಅವರಲ್ಲಿ ಆ ಭಯವನ್ನ ಹೋಗಲಾಡಿಸ್ತಕ್ಕಂತಹ ಒಂದು ದೊಡ್ಡ ದಿಟ್ಟ ಹೆಜ್ಜೆಯನ್ನ ಇವರಿಟ್ಟಿದ್ದಾರೆ. ಪುಸ್ತಕಗಳನ್ನ ಕೂಡ ಎಷ್ಟೊಂದು ನೀವು ಪ್ರಕಟಿಸಿದ್ದೀರಾ ಸರ್. ಸೊ ಹೀಗಾಗಿ ನಾನು ಒಬ್ಬ ಶಿಕ್ಷಕಿಯಾಗಿ, ಲೇಖಕಿಯಾಗಿ, ಕವಯತ್ರಿಯಾಗಿ, ಆಮೇಲೆ ಜೊತೆಗೆ ನಾಟಕಗಳನ್ನ ಬರ್ದಿದ್ದೀನಿ, ನಾಟಕಗಳನ್ನ ನಿರ್ದೇಶನ ಕೂಡ ಮಾಡಿದ್ದೀನಿ. ಆಕಾಶವಾಣಿಗೆ ಮಾಡಿದ್ದೀನಿ, ದೂರದರ್ಶನಕ್ಕೆ ಮಾಡಿದ್ದೀನಿ. ಆಮೇಲೆ ಕಲಾಕ್ಷೇತ್ರ ಯವನಿಕದಲ್ಲಿ ಸ್ಟೂಡೆಂಟ್ಸ್ಗೆ, ಪರ್ಟಿಕ್ಯುಲರ್ಲಿ ಸ್ಟೂಡೆಂಟ್ಸ್, ಹೈಸ್ಕೂಲು ಮತ್ತೆ ಕಾಲೇಜ್ ಸ್ಟೂಡೆಂಟ್ಸ್ಗೆ ನಾಟಕಗಳನ್ನ ನಾನು ನಿರ್ದೇಶನ ಮಾಡಿದ್ದೀನಿ. ವಲಯ ಮಟ್ಟದಲ್ಲಿ ಅಂದ್ರೆ ನಾನು ಬರೆದಂತ ನಾಟಕ, ನಾನು ನಿರ್ದೇಶನ ಮಾಡಿದಂತ ನಾಟಕ ಕರ್ನಾಟಕವನ್ನ ರೆಪ್ರೆಸೆಂಟ್ ಮಾಡಿ ಝೋನಲ್ ಲೆವೆಲ್ಗೆ ಹೋಗಿದ್ವು. ಅಲ್ಲಿ ಸ್ಟೇಟ್ ಲೆವೆಲ್ ಅಲ್ಲಿ ಹೋದಾಗ 12 ತಂಡಗಳಿದ್ವು, ಪಂಗಡಗಳಿದ್ವು. ಆ 12 ತಂಡಗಳಲ್ಲಿ ನಾನು ರೆಪ್ರೆಸೆಂಟ್ ಮಾಡಿದಂತ ಕರ್ನಾಟಕಕ್ಕೆ 2ನೇ ಬಹುಮಾನ ಬಂತು. ನಾನು ಬರೆದಂತ ವಿಜ್ಞಾನಿ ಅನ್ನತಕ್ಕಂಥ ನಾಟಕಕ್ಕೆ ಬೆಸ್ಟ್ ಸ್ಕ್ರಿಪ್ಟ್ ಅವಾರ್ಡ್ ಬಂತು. ಅಲ್ಲಿ ಇಟ್ಟಿದ್ದು 6 ಬಹುಮಾನಗಳಲ್ಲಿ 5 ಬಹುಮಾನ ನಮ್ಮ ನಾಟಕಕ್ಕೆ ಬಂತು ಅಂತ ಹೇಳ್ಕೊಳಕ್ಕೆ ನಂಗೆ ಬಹಳ ಹೆಮ್ಮೆ ಆಗತ್ತೆ. ಸಾಮಾನ್ಯ ಹೈಸ್ಕೂಲು ಕಾಲೇಜ್ ಸ್ಟೂಡೆಂಟ್ಸ್ಗೆ ನಾಟಕಗಳನ್ನ ಬರ್ಸಿ ಅವ್ರದನ್ನ ಕಲಾಕ್ಷೇತ್ರ ಯವನಿಕದಲ್ಲಿ ಸುಮಾರು ನಾಟಕ ಪ್ರಯೋಗಗಳನ್ನ ನಾನು ಮಾಡಿಸಿದ್ದೀನಿ. ನಿರ್ದೇಶನವೂ ಇಷ್ಟ, ಅಭಿನಯವೂ ಇಷ್ಟ, ನಿರೂಪಣೆಯೂ ಇಷ್ಟ, ಕತೆ ಕವನವನ್ನ ಬರೆಯೋದು ಇಷ್ಟ, ಜೊತೆಗೆ ಕತೆಗಳನ್ನ ಹೇಳ್ತಕ್ಕಂಥದ್ದು ಕೂಡ ನಾನು ಹೇಳ್ತೀನಿ. ಸುಮಾರು ರಾಮಾಯಣ ಮಹಾಭಾರತ ಕತೆಗಳನ್ನ ಒಂದು ಆನ್ಲೈನ್ ಅಲ್ಲಿ ಕತೆಗಳನ್ನ ಹೇಳ್ತಾ ಇದ್ದೆ. ಯಾಕೆಂದ್ರೆ ಈಗಿನ ಪೇರೆಂಟ್ಸ್ಗೆ ಏನಾಗಿದೆ, ಪಾಪ ಅವ್ರಿಗೆ ಗೊತ್ತಿಲ್ಲ ಅಂತನೂ ನಾ ಹೇಳ್ತಾ ಇಲ್ಲ, ಇಷ್ಟ ಇಲ್ಲ ಅಂತನಿಲ್ಲ, ಹೇಳುವ ಮನಸ್ಸಿರುತ್ತೆ, ಮಕ್ಕಳಿಗೆ ತಿಳಿಸುವ ಮನಸ್ಸಿರುತ್ತೆ. ಆದ್ರೆ ಈಗಿನ ಒಂದು ಜೀವನ ಶೈಲಿ ಏನಿದೆ, ಒತ್ತಡದ ಜೀವನದಲ್ಲಿರ್ತಕ್ಕಂತಹ ತಂದೆ ತಾಯಿಗಳಿಗೆ
ಪೋಷಕರಿಗೆ ಮಕ್ಕಳಿಗೆ ಸಮಯ ಕೊಡಕ್ ಆಗೋದಿಲ್ಲ. ಈ ಸಂದರ್ಭದಲ್ಲಿ ಅವ್ರೇನ್ ಮಾಡ್ತಾರೆ, ಮಕ್ಕಳಿಗೆ ಒಂದು ಟ್ಯಾಬ್ ಕೊಟ್ಬಿಟ್ಟು ಒಂದ್ ಮೊಬೈಲ್ ಕೊಟ್ಬಿಟ್ಟು ಕೂರಿಸ್ಬಿಡ್ತಾರೆ. ಅಂತಹ ಮಕ್ಕಳಿಗೆ ನಮ್ಮ ರಾಮಾಯಣ ಮಹಾಭಾರತ ಕಥೆಗಳು ತಿಳಿಬೇಕು ಅನ್ನೋ ಉದ್ದೇಶದಿಂದ ಆನ್ಲೈನ್ ನಲ್ಲಿ ರಾಮಾಯಣ ಮಹಾಭಾರತದ ಕಥೆಗಳನ್ನ ಹೇಳ್ತಾ ಇದ್ದೆ. ಜೊತೆಗೆ ಕ್ವಿಸ್ ಕಂಡಕ್ಟ್ ಮಾಡ್ತಾ ಇದ್ದೆ. ಅದರಲ್ಲಿ ಮಕ್ಕಳಿಗೆ ಕೊನೆಯಲ್ಲಿ ಒಂದಷ್ಟು ಕ್ವಶನ್ಸ್ ಕೇಳೋದು, ಇದು ನನ್ನ ಒಂದು ಹವ್ಯಾಸ ಅಂತ ಹೇಳ್ಬೋದು. ಕತೆ ಹೇಳೋದು, ಕತೆ ಬರೆಯೋದು, ಕವನ ಬರೆಯೋದು, ಕವನ ವಾಚನ, ನಾಟಕ ಬರೆಯೋದು, ನಾಟಕ ನಿರ್ದೇಶನ ಮಾಡೋದು. ಜೊತೆಗೆ ಶಿಕ್ಷಕಿಯಾಗಿ ಸುಮಾರು 33 ದಶಕಗಳ ಕಾಲ ನಾನು ಒಬ್ಬ ಶಿಕ್ಷಕ ವೃತ್ತಿಯಲ್ಲಿ ಇದ್ದೀನಿ. ಈಗಲೂ ಅಕಾಡೆಮಿಕ್ ಕನ್ಸಲ್ಟೆಂಟ್ ಆಗಿ ದೀಕ್ಷಾ ಕಾಲೇಜ್ ಇದೆಯಲ್ಲ, KMWA ದೀಕ್ಷಾ ಜೊತೆ ಟೈಅಪ್ ಆಗಿದೆ, ಅಲ್ಲೂ ಒಬ್ಬ ಕನ್ಸಲ್ಟೆಂಟ್ ಆಗಿ, ಅಕಾಡೆಮಿಕ್ ಕನ್ಸಲ್ಟೆಂಟ್ ಆಗಿ ಈಗ ಸಂಸ್ಕೃತಿ ಡಿಪಾರ್ಟ್ಮೆಂಟ್ಗೆ ನಾನು ವರ್ಕ್ ಮಾಡ್ತಾ ಇದ್ದೀನಿ ಸರ್. ಇದು ನನ್ನ ಪರಿಚಯ. ನನ್ನ ಬಗ್ಗೆ ಸಾಕಷ್ಟು ದೀರ್ಘವಾಯಿತು, ನನಗೆ ಗೊತ್ತಿಲ್ಲ. ನಾನು ಈಗಾಗಲೇ ನಿಮಗೆ ಅಸೈನ್ಮೆಂಟ್ ರೂಪದಲ್ಲಿ ಈಗ ನಮ್ಮ ಸ್ಟೂಡೆಂಟ್ಸು ಇದ್ರಲ್ಲ, ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟಪಡ್ತಾ ಇದ್ರು. ಸೊ ಅವರದು ಏನೋ ಬದುಕಿನ ಅನುಭವ ಇರುತ್ತೆ, ಆ ಅನುಭವವನ್ನ ಕೆಲವು ನಿಮಿಷಗಳಲ್ಲಿ ಹೇಳ್ಕೊಳ್ಳೋದು ಹೇಗೆ ಅಂತಾನೆ ಮಾತಾಡ್ತಾ ಇದ್ವಿ. ಆ ಸಂದರ್ಭದಲ್ಲಿ ತಾವು ಬಂದಿದ್ರಿಂದ ಅವರೆಲ್ಲರಿಗೂ ಒಂದು ಮಾರ್ಗದರ್ಶನದ ರೂಪದಲ್ಲಿ ಒಂದು ಪರಿಚಯವನ್ನ ಹೇಗೆ ಮಾಡಿಕೊಳ್ಳಬೇಕು, ಬದುಕು ತಾವು ಸೊಗಸಾಗಿ ಅನುಭವಿಸಿದ್ದೀರಿ, ನನ್ನ ಒಂದು ಟಾಸ್ಕ್ನ ತಕ್ಷಣ ನೀವು ತಗೊಂಡ್ರಿ, ಅದನ್ನ ಪರಿಚಯ ಮಾಡ್ಕೊಂಡ್ರಿ. ಮತ್ತೆ ಪರಿಚಯದಲ್ಲಿ ವೃತ್ತಿ ಮೊದಲು ಹೇಳಿದ್ರಿ, ಪ್ರವೃತ್ತಿ ಅನಂತರ ಹೇಳಿದ್ರಿ. ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ, ನೀವು ರೇಡಿಯೋನಲ್ಲಿ ಬರ್ತಾ ಇದ್ದವರಾದ್ರಿಂದ ಅದನ್ನೇ ಹೈಲೈಟ್ ಮಾಡಿಬಿಟ್ಟು ನಿಮ್ದೆಲ್ಲ ಬೇರೆದೆಲ್ಲ ಸೈಡ್ ಲೈನ್ ಮಾಡಿಬಿಡ್ತಾರೆ. ನೀವು ಅದು ಓದೋದ್ರಲ್ಲಿ ನೋಡಿ, ಜ್ಞಾನಾರ್ಜನೆ ಎಷ್ಟು ಇಂಪಾರ್ಟೆಂಟು, ನೀವು ಹೇಗೆ ಓದ್ತಾ ಬಂದ್ರಿ ಇಲ್ಲಿ ಅನಾವರಣ ಆಯ್ತು ನಿಮ್ಮ ಪರಿಚಯದಲ್ಲಿ. ಯಾವ್ಯಾವ ಸಂಸ್ಥೆಗಳಲ್ಲಿ ತಾವು ಕೆಲಸ ಮಾಡಿದ್ರಿ ಅದು ಕೂಡ ಅನಾವರಣ ಆಗೋಯ್ತು. ನಿಮ್ಮ ಎಲ್ಲ ಪ್ರವೃತ್ತಿಗಳು ಕಂಠದಾನದಿಂದ ಹಿಡಿದು ಅಭಿನಯವಾಗಬಹುದು, ನಿರ್ದೇಶನವಾಗಬಹುದು, ಜನರಿಗೆ ಪರಿಚಯ ಆಯಿತು. ಸೊ ಪರಿಚಯ ಒಂದು ಮಾದರಿಯಾಗಿರ್ಲಿ ಅಂತಾನೆ ನಾನು ಡಾಕ್ಟರ್ ಜಯಲಕ್ಷ್ಮಿ ಅವ್ರನ್ನ ಅವರೇ ಪರಿಚಯ ಮಾಡ್ಕೊಳ್ಳಿ ಅಂತ ತಿಳಿಸ್ದೆ. ವೀಕ್ಷಕರೇ, ತಮಗೆ ಹೇಗನ್ನಿಸ್ತು ಡಾಕ್ಟರ್ ಜಯಲಕ್ಷ್ಮಿ ಅವರು ತಮ್ಮನ್ನ ಪರಿಚಯ ಮಾಡಿಕೊಂಡಿದ್ದು? ಮತ್ತು ನೀವು ಅಷ್ಟೇ ನಿಮ್ಮ ಬದುಕಿನಲ್ಲಿ ಈಗ ಆಗಿರುವ ಅನುಭವಗಳನ್ನೇ ಪಾಯಿಂಟ್ಸ್ ಮಾಡಿಕೊಂಡು ತಮ್ಮ ಪರಿಚಯವನ್ನ ಮಾಡಿಕೊಂಡ್ರೆ ಅದು ತುಂಬ ಚೆನ್ನಾಗಿರುತ್ತದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಪರಿಚಯವನ್ನು ಕೆಲವೇ ಸಾಲಿನಲ್ಲಿ ನಿಮ್ಮ ಹೆಸರು, ನಿಮ್ಮ ಊರು, ನಿಮ್ಮ ವೃತ್ತಿ, ಅವು ಮೂರನ್ನು ಮಾತ್ರ ಈ ಕಾಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ, ನಾನು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದಾರೆ ಅಂತ ಗಮನಿಸ್ತಾ ಇರ್ತೇನೆ. ಜಯಲಕ್ಷ್ಮಿ ಅವರೇ, ಧನ್ಯವಾದಗಳು. ಧನ್ಯವಾದ ಈ ವಿಚಾರ ತಿಳಿಸಿದ್ದಕ್ಕೆ. ಸೊ ನಿಮ್ಮ ಬಗ್ಗೆ ಎಷ್ಟು ಮಾತಾಡಿದ್ರು ಸಾಲದು. ಆತರ ಜಯಪ್ರಕಾಶ್, ನೀವು ಜಯವೂ ಇದೆ, ಎಲ್ಲರಿಗೂ ಪ್ರಕಾಶಮಾನವಾಗಿರ್ತೀರಾ, ಸ್ವಯಂ ಪ್ರಭೆಯಾಗಿ ನೀವು ಬೆಳೀತಾ ಎಲ್ಲರನ್ನು ಬೆಳೆಸ್ತಿದ್ದೀರಾ ಸರ್. ಐ ವಿಶ್ ಯು ಮೆನಿ ಮೋರ್ ಸಕ್ಸಸ್. ನಿಮ್ಮಿಂದ ಎಲ್ಲವೂ ಹೀಗೆ ಬರ್ಲಿ ಅಂತ ನಾನು ನಿಮಗೆ ಹಾರೈಸ್ತೀನಿ. ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನ ತಮ್ಗೆ ಅರ್ಪಿಸ್ತೇನೆ ಸರ್. ಥ್ಯಾಂಕ್ ಯು ವೆರಿ ಮಚ್.